ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವಿಶುದ್ಧಿ ಚಕ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಶುದ್ಧಿ ಚಕ್ರ ಅಂತಂದರೆ ಥ್ರಾಟ್ ಚಕ್ರ ಅಂತಲೂ ಹೇಳ್ತೀವಿ. ಈ ಒಂದು ಥ್ರಾಟ್ ಚಕ್ರ ನಮ್ಮ ಗಂಟಲಿನ ಭಾಗದಲ್ಲಿ ಲೊಕೇಟ್ ಆಗಿರುತ್ತೆ. ಈ ಚಕ್ರದಲ್ಲಿ ಬ್ಲಾಕೇಜ್ ಆದಾಗ ಏನೆಲ್ಲ ಸಮಸ್ಯೆ ಬರುತ್ತೆ ಮತ್ತು ಆ ಒಂದು ಎನರ್ಜಿ ಹೀಲಿಂಗಿಂದ ನಾವು ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು, ಅದಕ್ಕೆ ಹೇಗೆ ಎನರ್ಜಿ ತುಂಬ್ಕೋಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಥ್ರಾಟ್ ಚಕ್ರ ಬ್ಲಾಕೇಜ್ ಆದಾಗ ಥೈರಾಯ್ಡ್ ಸಮಸ್ಯೆಗಳು, ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಮತ್ತು ಕಿವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ಒಂದು ಬ್ಲಾಕೇಜನ್ನು ಕ್ಲಿಯರ್ ಮಾಡಿಕೊಂಡು ನಾವು ಅದನ್ನು ಹೀಲ್ ಮಾಡಿಕೊಂಡ್ರೆ ಆ ಒಂದು ಹೊಸ ಎನರ್ಜಿಯನ್ನು ತುಂಬಿಸ್ಕೊಂಡು ನಾವು ಎನರ್ಜಿ ಹೀಲಿಂಗ್ ಮಾಡ್ಕೊಳ್ತೀವಿ. ಇದರ ಒಂದು ಪಾಯಿಂಟ್ ಎಲ್ಲಿರುತ್ತೆ ಅಂತಂದರೆ ಈ ಹೆಬ್ಬೆರಳಿಂದ ಈ ಒಂದು ತುದಿ ಭಾಗದಲ್ಲಿ ಇರುತ್ತೆ. ಈಗ ಮೂಲಾಧಾರ ಚಕ್ರ, ಇಲ್ಲಿ ಸ್ವಾದಿಷ್ಠಾನ ಮತ್ತು ಇಲ್ಲಿ ಮಣಿಪುರ ಚಕ್ರ, ಎರಡೂ ಕಡೆ ಈ ಮೂರು ಚಕ್ರಕ್ಕೆ ಮಾತ್ರ ಎರಡೂ ಕಡೆ ಪ್ರೆಷರನ್ನು ಕೊಡಬೇಕಾಗತ್ತೆ. ಈ ಮಣಿಪುರ ಚಕ್ರದಿಂದ ಸ್ವಲ್ಪ ಪಕ್ಕದಲ್ಲಿ ಈ ಭಾಗದಲ್ಲಿ ನಮ್ಮ ಅನಾಹತ ಚಕ್ರದ ಪಾಯಿಂಟ್ ಇರುತ್ತೆ. ಅದರ ಒಂದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಪಾಯಿಂಟ್ ಬಗ್ಗೆ ಹೇಳಿರಲಿಲ್ಲ. ಸೊ ಅನಾಹತ ಚಕ್ರ, ಹಾರ್ಟ್ ಚಕ್ರದ ಪಾಯಿಂಟ್ ಈ ಪೋರ್ಷನಲ್ಲಿ ಬರುತ್ತೆ. ಮತ್ತು ಈಗ ಥ್ರಾಟ್ ಚಕ್ರ, ವಿಶುದ್ಧಿ ಚಕ್ರದ ಪಾಯಿಂಟ್ ಈ ಪೋರ್ಷನಲ್ಲಿ ಬರುತ್ತೆ. ಈ ಒಂದು ಹಾರ್ಟ್ ಚಕ್ರ ಮತ್ತು ಥ್ರಾಟ್ ಚಕ್ರ, ಈ ಎರಡು ಚಕ್ರದ ಒಂದು ಪಾಯಿಂಟ್ಸ್ ಏನಿರುತ್ತೆ ಒಂದು ಕಡೆ ಮಾತ್ರ ಇರುತ್ತೆ, ಎರಡು ಕಡೆ ಪ್ರೆಷರ್ ಕೊಡಬೇಕಾಗಿದ್ದಿಲ್ಲ. ಈ ಒಂದು ಕಡೆ ಮಾತ್ರ ಕೊಟ್ಟರೆ ಸಾಕು. ಈ ಭಾಗದಲ್ಲಿ ಹೆಬ್ಬೆರಳಿಂದ ನೀವು ಪ್ರೆಷರನ್ನು ಕೊಡ್ಬೋದು. ಆರಾಮಾಗಿ ಕೂತ್ಕೊಳ್ಳಿ. ಫಸ್ಟು ಕಂಪಲ್ಸರಿ ಪ್ರಾಣಾಯಾಮ ಮಾಡಬೇಕಾಗತ್ತೆ. ಆ ಒಂದು ಬ್ರೀತಿಂಗ್ ಸ್ಲೋ ಡೌನ್ ಆದಾಗಲೇ ನಿಮಗೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಸರಿಯಾಗಿ ಬರುತ್ತೆ ಮತ್ತು ನೀವು ಆ ಒಂದು ಎನರ್ಜಿ ಲೆವೆಲ್ಗೆ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಆದ್ದರಿಂದ ಕಂಪಲ್ಸರಿ 10ರಿಂದ 15 ಸಲ ಅಥವಾ 20 ಸಲ ಮಾಡಿಕೊಂಡ್ರೂ ಪರವಾಗಿಲ್ಲ. ಪ್ರಾಣಾಯಾಮ ಮಾಡಿಕೊಂಡೇ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಒಂದು ಪಾಯಿಂಟಲ್ಲಿ ನೀವು ಪ್ರೆಷರನ್ನು 10 ನಿಮಿಷ ಕೊಡ್ತೀರಾ. ನೆಕ್ಸ್ಟ್ 10ರಿಂದ 15 ನಿಮಿಷ ಕೈಗಳನ್ನು ಜೋಡಿಸ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ತೀರಾ. ಆ ಒಂದು ಸಮಯದಲ್ಲಿ ಯಾವ ಬಣ್ಣ ನೀವು ಹೀಲ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ಈ ಥ್ರಾಟ್ ಚಕ್ರಗೆ ಸಂಬಂಧಪಟ್ಟದ್ದು ಸ್ಕೈ ಬ್ಲೂ ಕಲರ್. ಯಾಕಂದರೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟ ಚಕ್ರ ಇದು. ಅದರಿಂದ ಸ್ಕೈ ಬ್ಲೂ ಕಲರನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಈ ಒಂದು ಎನರ್ಜಿ ಹೀಲಿಂಗಲ್ಲಿ ಆ ಸ್ಕೈ ಬ್ಲೂ ಕಲರ್ ಏನಿದೆ, ಆ ಒಂದು ಲೈಟ್ ಎನರ್ಜಿ ಏನು ರಿಸೀವ್ ಮಾಡ್ಕೊಳ್ತೀರಾ ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೀರಾ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಈ ಒಂದು 10-15 ನಿಮಿಷ ನೀವು ಆ ಒಂದು ಸ್ಕೈ ಬ್ಲೂ ಕಲರನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಒಂದು ಎನರ್ಜಿಯನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಫೀಲ್ ಮಾಡಬೇಕಾಗತ್ತೆ. ಈ ಒಂದು ವಿಶುದ್ಧಿ ಚಕ್ರಕ್ಕೆ ತುಂಬಿಸ್ಕೊಳ್ತಾ ಇದ್ದೀರಾ ಆ ಒಂದು ಕಲರ್ ಎನರ್ಜಿಯನ್ನು ಅನ್ನೋದು ಚೆನ್ನಾಗಿ ನೀವು ಫೀಲ್ ಮಾಡಬೇಕು. ಆಗ ಆ ಒಂದು ಎನರ್ಜಿ ಹೀಲಿಂಗ್ ಮಾಡಿಕೊಂಡಾಗ ಅದರ ಒಂದು ಬೆನಿಫಿಟ್ಸ್ ಏನಿರುತ್ತೆ ಅಂತಂದರೆ ನಿಮಗೆ ಒಂದು ವಾಕ್ ಶಕ್ತಿ ಅನ್ನೋದು ಬಂದುಬಿಡುತ್ತೆ. ವಾಕ್ ಸಿದ್ಧಿಯನ್ನು ಮಾಡ್ಕೊಂಡ್ಬಿಡ್ತೀರ. ಯಾಕಂದರೆ ಈ ವಿಶುದ್ಧ ಚಕ್ರ ಬ್ಲಾಕ್ ಆದಾಗ ಸುಳ್ಳು ಹೇಳೋದು ಒಂದು ರೀತಿ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಕೆಲವ್ರಿಗೆ. ಅದು ಅವರ ಪರ್ಪಸ್ ಆಗಿ ಸುಳ್ಳು ಹೇಳಲ್ಲ, ಯಾಕಂದರೆ ಅವ್ರಿಗೆ ಧೈರ್ಯ ಇರಲ್ಲ, ನಿಜ ಹೇಳೋ ಅಂಥ ಒಂದು ಧೈರ್ಯ ಇರಲ್ಲ. ಆ ಒಂದು ಭಯದ ಒಂದು ವೈಬ್ರೇಷನಲ್ಲಿ ಅವರು ಸುಳ್ಳು ಹೇಳಿಬಿಡ್ತಾರೆ. ಸೊ ಅವ್ರ ಪರ್ಪಸ್ ಆಗಿ ಏನೂ ಮಾಡಲ್ಲ. ಈ ಒಂದು ಚಕ್ರ ಬ್ಲಾಕೇಜಿಂದ ಅವ್ರಿಗೆ ಅಂಥ ಒಂದು ಸಿಚುವೇಶನ್ಸನ್ನು ಫೇಸ್ ಮಾಡ್ತಾ ಇರ್ತಾರೆ. ಈಗ ಈ ಒಂದು ಎನರ್ಜಿ ಹೀಲಿಂಗ್ ಮಾಡಿಕೊಂಡಾಗ ಆ ಒಂದು ಧೈರ್ಯ ಅನ್ನೋದು ಬಂದುಬಿಡುತ್ತೆ. ನಿಜ ಹೇಳೋವಂತಹ ಒಂದು ಧೈರ್ಯ, ಸುಳ್ಳು ಹೇಳೋ ಒಂದು ಅವಶ್ಯಕತೆ ನಿಮಗಿರಲ್ಲ. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಅಂಥ ಧೈರ್ಯ ಬಂದುಬಿಡುತ್ತೆ ಈ ಒಂದು ಚಕ್ರನ ಹೀಲ್ ಮಾಡಿಕೊಂಡಾಗ. ಮತ್ತು ಆ ವಾಕ್ ಸಿದ್ಧಿ ಅನ್ನೋದು ಎಲ್ರಿಗೂ ಒಂದು ಒಳ್ಳೆಯ ಮಾತುಗಳನ್ನೇ ಹೇಳ್ತಾ ಬರ್ತೀರಾ. ಅದರಿಂದ ನಿಮಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ನಾವು ಯಾವ ರೀತಿಯಾದ ಒಂದು ಎನರ್ಜಿನ ಕಳಿಸ್ತೀವಿ ಅದು ನಮಗೆ ರಿವರ್ಸ್ ಆಗಿ ಬರುತ್ತೆ.
ಸೊ ಯಾವ ರೀತಿಯಾದ ಒಂದು ಕರ್ಮವನ್ನು ಮಾಡ್ತೀವಿ, ಆ ಒಂದು ಕರ್ಮ ನಮಗೆ ಹೇಗೆ ರಿವರ್ಸಲ್ ಬರುತ್ತೋ, ನಾವು ಈಗ ಒಬ್ಬರಿಗೆ ಒಳ್ಳೆ ಮಾತು ಹೇಳಿದಾಗ ಅದೇ ನಮಗೆ ರಿವರ್ಸಲ್ ಬರುತ್ತೆ. ಸೊ ಅದರಿಂದ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರುತ್ತೆ, ಬೇರೆಯವ್ರಿಗೆ ಒಳ್ಳೆಯದನ್ನೇ ಹಾರೈಸ್ತಾ ಇರ್ತೀರ, ಅದರಿಂದ ನಿಮಗೂ ಒಳ್ಳೆಯದಾಗ್ತಾ ಇರುತ್ತೆ. ಆ ವಾಕ್ಸಿದ್ಧಿ ಬಂದಾಗ, ಸಿದ್ಧಿಸ್ಕೊಂಡಾಗ ನಿಮ್ಮ ಬಾಯಲ್ಲಿ ಬರುವಂಥ ಮಾತೆಲ್ಲ ನಿಜ ಆಗ್ತಾ ಬರುತ್ತೆ. ಈ ಒಂದು ಪವರು ನಿಮಗೆ ಸಿಗುತ್ತೆ. ಅದು ಚೆನ್ನಾಗಿ ಫೀಲ್ ಮಾಡಬೇಕಾದ್ರೆ ಆ ಒಂದು ಲೈಟ್ ಎನರ್ಜಿ ಏನು ರಿಸೀವ್ ಮಾಡ್ತಾ ಇದ್ದೀರಾ ಆ ಟೈಮಲ್ಲಿ ಕೆಲವೊಂದು ಅಫರ್ಮೇಷನ್ಸನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕಾಗತ್ತೆ. ನನ್ನಲ್ಲಿ ಒಂದು ಹೊಸ ಶಕ್ತಿ ಚೈತನ್ಯ ತುಂಬ್ತಾ ಇದೆ ಅನ್ನೋದನ್ನು, ಈ ಒಂದು ಅಫರ್ಮೇಷನನ್ನು ಕಂಟಿನ್ಯೂಸ್ ನೀವು ಆ 10-15 ನಿಮಿಷ ನೀವು ಹೇಳ್ತಾ ಇರಬೇಕಾಗತ್ತೆ. ಯಾಕಂದರೆ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಆ ಒಂದು ಶಕ್ತಿಯನ್ನು. ಆ ಸ್ಕೈ ಬ್ಲೂ ಕಲರ್ ಏನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ಎನರ್ಜಿ ಏನು ಫೀಲ್ ಮಾಡ್ತಾ ಇದ್ದೀರಾ, ಅದನ್ನು ಕಂಪ್ಲೀಟಾಗಿ ನೀವು ಅದರ ಒಂದು ಬೆನಿಫಿಟ್ ತಗೋಬೇಕು ಅಂತಂದರೆ ಈ ಕೆಲವೊಂದು ಅಫರ್ಮೇಷನ್ಸನ್ನು ಹೇಳ್ತಾನೆ ಇರಬೇಕಾಗತ್ತೆ. ನನ್ನಲ್ಲಿ ಒಂದು ಶಕ್ತಿ ಚೈತನ್ಯ ತುಂಬ್ತಾ ಇದೆ, ಹೊಸ ಶಕ್ತಿ ಚೈತನ್ಯ ತುಂಬ್ತಾ ಇದೆ ಅನ್ನೋದನ್ನು ಹೇಳ್ತಾನೆ ಇರಿ. ಅದರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಖಂಡಿತ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವೀಡಿಯೋಸಲ್ಲಿ ಇನ್ನೂ ಚಕ್ರಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.